ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಹೇಜಲ್ ಚಾನಲ್. ನೋಡಿ, ಹೇಜಲ್ಲು ವಿಂಡೋನಲ್ಲಿ ಕುಳಿತಿದೆ. ಬೆಳಗ್ಗೆ ಎದ್ದ ತಕ್ಷಣ ಅದಕ್ಕೆ ಅದೇ ಕೆಲಸ. ವಿಂಡೋನಲ್ಲಿ ಕೂತ್ಕೊಳ್ಳುತ್ತೆ, ಆ ಕಡೆ ಈ ಕಡೆ ನೋಡಿಕೊಂಡು ಕೂತ್ಕೊಳ್ಳುತ್ತೆ. ನಮ್ಮ ಕ್ಯಾಟ್ದು ಏನು ವಿಡಿಯೋ ಬರೋಕ್ಕೆ ಸಾಧ್ಯ, ಇದೇ ಥರ ವಿಡಿಯೋ ಇರುತ್ತೆ. ಹಾಗೆ ನೋಡಿ, ಮನೆಯಲ್ಲೆಲ್ಲ ಓಡಾಡ್ತಾ ಇದೆ, ಅದಕ್ಕೆ ಊಟ ಹಾಕಬೇಕಂತೆ. ನೋಡಿ ಹೇಗೆ ಓಡಾಡ್ತಾ ಇದೆ. ಫ್ರಿಜ್ಜಲ್ಲಿ ಕೂಡ ತೋರಿಸುತ್ತೆ, ಅದು ಫ್ರಿಜ್ಜಲ್ಲಿ ಇಟ್ಟಿರ್ತೀನಲ್ಲ ಅದರ ಫುಡ್ಡು, ಅದಕ್ಕೆ ಫ್ರಿಜ್ ಹತ್ರ ಹೋಗುತ್ತೆ. ನೋಡಿ, ಅದಕ್ಕೆಲ್ಲ ಗೊತ್ತು, ಅದರ ಊಟ ಎಲ್ಲಿದೆ ಎಲ್ಲ ಗೊತ್ತು. ಎದ್ದು ಕೂಡಲೇ ಮೊದಲು ಹಾಲು ತೆಗೆದಿಟ್ಟೆ ಕಡೆಗೆ ಕಾಫಿ ಮಾಡ್ಕೊಳ್ಳೋಕ್ಕೆ, ಆಮೇಲೆ ಅದ್ರ ಊಟ ತೆಗಿತೀನಿ. ನೋಡಿ, ಹಾಲು ತೆಗೆದು ಇಟ್ಟೆ. ಈಗ ಅದರ ಊಟನೂ ತೆಗಿತೀನಿ. ಅದ್ರ ಊಟ ಕೂಡ ಫ್ರಿಜ್ಜಲ್ಲೇ ಇಟ್ಟಿರ್ತೀನಿ, ಸುಮ್ಮನೆ ವಾಸನೆ ಆಗುತ್ತೆ ಅಂತ ಕೆಳಗಡೆ ಇಟ್ಟಿರ್ತೀನಿ ಫ್ರಿಜ್ಜಲ್ಲಿ, ಫುಲ್ ಕೆಳಗಿನ ರೋನಲ್ಲಿ. ನೋಡಿ, ಇದು ಹೇಗೆ ಮಗು ಥರ ಓಡಾಡ್ತಿರುತ್ತೆ ನನ್ನ ಹಿಂದೆ. ಊಟ ಹಾಕೋವರೆಗೂ ಎದ್ದ ತಕ್ಷಣ ಅದಕ್ಕೆ ಹಾಕಬೇಕು. ನೋಡಿ, ತನ್ನ ಜಾಗಕ್ಕೆ ಹೋಗಿ ನಿಂತುಬಿಡುತ್ತೆ. ಅದ್ರ ಬಾಕ್ಸಲ್ಲಿತ್ತು, ಹೊಸ ತೆಗೆದೆ. ಫ್ರಿಜ್ದು ಡೈರೆಕ್ಟ್ ತಿನ್ನಿಸ್ಬಾರ್ದು, ತಣ್ಣಗಿರುತ್ತಂತೆ. ಬೇರೆ ತೆಗೆದೆ ಫುಡ್ಡು. ನೋಡಿ ಹೇಗೆ ಕೂತ್ಕೊಂಡಿದೆ. ನೋಡಿ ಎಷ್ಟು ಬೇಗ ಬೇಗ ಓಡುತ್ತೆ, ಅದಕ್ಕೆ ಊಟ ಹಾಕಬೇಕಂತ. ನೋಡಿ, ತನ್ನ ಊಟ ಜಾಗ ತೋರಿಸ್ತಾ ಇರುತ್ತೆ. ನೋಡಿ, ಇದು ಊಟ ಮಾಡಿ ಕೂತ್ಕೊಂಡಿದೆ. ಮತ್ತು ವಿಂಡೋ ಹತ್ರ ಕೂತ್ಕೊಂಡಿದೆ. ಮತ್ತು ನೋಡ್ತಾ ಕೂತ್ಕೊಂಡಿರುತ್ತೆ ವಿಂಡೋನಲ್ಲಿ. ಪಕ್ಷಿಗಳು ಏನಾದರೂ ಹಾರಾಡ್ತಾ ಇರುತ್ತಲ್ಲ, ಅದನ್ನೇ ನೋಡ್ತಾ ಇರುತ್ತೆ. ನೋಡಿ, ನಮ್ಮ ಹೇಜಲ್ ಬೆಳಿಗ್ಗೆ 8 ಗಂಟೆ ಆಗಿತ್ತು, ಅಲ್ಲೇ ಕೂತ್ಕೊಂಡಿದೆ ಊಟ ತಿಂದು. ನೋಡಿ, ಸೂರ್ಯನ ಕಿರಣ ಹೇಗೆ ಕಾಣಿಸ್ತಾ ಇದೆ, ಮರದ ಮಧ್ಯದಿಂದ, ಎಲೆಗಳ ಮಧ್ಯದಿಂದ ಹೇಗೆ ಕಾಣಿಸ್ತಾ ಇದೆ ನೋಡಿ. ಎಲ್ಲರೂ ಈ ಸೂರ್ಯ ಎಳೆ ಬಿಸಿಲಲ್ಲಿ ಓಡಾಡಬೇಕಂತೆ. ವಾಕ್ ಮಾಡಿದರೆ ತುಂಬ ಒಳ್ಳೆಯದಂತೆ, ವಿಟಮಿನ್ ಡಿ ಎಲ್ಲ ಸಿಗುತ್ತಲ್ಲ. ನೋಡಿ, ನಮ್ಮ ಹೇಜಲ್ ಎಷ್ಟೊತ್ತಾದರೂ ಅಲ್ಲೇ ಕೊಡುತ್ತೆ, ವಿಂಡೋನಲ್ಲೇ ಕೂತ್ಕೊಂಡಿರುತ್ತೆ, ಹೊರಗಡೆ ನೋಡಿಕೊಂಡು. ಅದಕ್ಕೆ ಅದೇ ಟೈಮ್ ಪಾಸು. ಯಾರಿಗೆಲ್ಲ ಕ್ಯಾಟ್ಸ್ ಚಾನಲ್ ಇಷ್ಟ ಆಗುತ್ತೆ, ನಮ್ಮ ಹೇಜಲ್ ವಿಡಿಯೋ ಇಷ್ಟ ಆಗುತ್ತೆ, ಅವರೆಲ್ಲ ಕಮೆಂಟ್ ಮಾಡಿ. ಹಾಗೆ ನಮ್ಮ ಹೇಜಲ್ ವಿಡಿಯೋಸ್ನ ನೋಡ್ತಾ ಇರಿ. ನೋಡಿ ಹೇಗೆ ಕೂತ್ಕೊಂಡಿದೆ, ಸೋಫಾದ ಮೇಲೆ ಎಡ್ಜಲ್ಲೇ ಕೂತ್ಕೊಂಡಿದೆ. ನೋಡಿ, ಅದು ಹೀಗೆ ಕೂತ್ಕೊಳ್ಳೋದು ಜಾಸ್ತಿ. ಒಟ್ಟು ಅದು ಎತ್ತರದ ಪ್ಲೇಸಲ್ಲಿ ಕೂತ್ಕೋಬೇಕದು, ಕೆಳಗಡೆ ಕೂತ್ಕೊಳ್ಳೋದು ಕಡಿಮೆನೇ. ಅದಕ್ಕೆ ಈಗ ಚಳಿ ಬೇರೆ ಆಗ್ತಾ ಇರುತ್ತೆ, ಅದಕ್ಕೆ ಈ ಥರ ಪ್ಲೇಸಲ್ಲೇ ಕೂತ್ಕೊಂಡಿರುತ್ತೆ. ಅದು ನೈಟ್ ಅಲ್ಲೇ ಮಲಗುತ್ತೆ, ಸೋಫಾದ ಮೇಲೆ ಬೆಡ್ಶೀಟ್ ಹಾಸಿದ್ದೀನಲ್ಲ ಅಲ್ಲೇ ಮಲಗುತ್ತೆ. ಅಲ್ಲೊಂದು ಸ್ವಲ್ಪ ಚಳಿ ಅನಿಸಲ್ಲ, ಬೆಚ್ಚಗಿರುತ್ತೆ, ಅಲ್ಲೇ ಮಲಗಿರುತ್ತೆ ಅದು. ನೋಡಿ ಹೇಗೆ ನೋಡ್ತಾ ಇದೆ. ನಾನೇನಾದರೂ ಅಡುಗೆ ಮನೆಯಲ್ಲಿ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಹೀಗೆ ಕೂತ್ಕೊಂಡಿರುತ್ತೆ ಇಲ್ಲೇ. ನೋಡಿ, ಈಗ ವಿಂಡೋನಲ್ಲಿ ಕೂತ್ಕೊಂಡಿದೆ. ವಿಂಡೋನಲ್ಲಿ ಏನಾದರೂ ಕಾಣಿಸ್ತಾ ಇರುತ್ತೆ ಅದಕ್ಕೆ. ಆ ಕಡೆ ಈ ಕಡೆ ಸಣ್ಣ ಸಣ್ಣ ಹಳೆಯಲ್ಲಿ ಇದು ಓಡಾಡ್ತಾ ಇರುತ್ತಲ್ಲ.
ಅದನ್ನು ನೋಡ್ತಾ ಕೂತ್ಕೊಂಡಿರುತ್ತೆ. ಇದಕ್ಕೆ ಗ್ರೋಮಿಂಗ್ ಕರ್ಕೊಂಡು ಹೋಗಬೇಕು. ಎಲ್ಲ ಕೂದಲು ತೆಗೆಸ್ಬಿಡ್ಬೇಕು. ಆಗಲೇ ಒಂದು 7-8 ತಿಂಗಳು ಆಗ್ತಾ ಬಂತು. ಕೂದಲು ಜಾಸ್ತಿ ಬೆಳೆದಿದೆ, ಅದಕ್ಕೋಸ್ಕರ ಜಾಸ್ತಿ ಹಾಗೆ ಬಿಟ್ಟರೆ ಇದಕ್ಕೆ ಫಂಗಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇವತ್ತು ಗ್ರೋಮಿಂಗ್ ಕರ್ಕೊಂಡು ಹೋಗ್ತೀನಿ. ಅದನ್ನು ಪಾಪ ಕೂದಲೆಲ್ಲ ತೆಗ್ಸಿದ ಮೇಲೆ ತುಂಬ ಫೀಲ್ ಆಗುತ್ತೆ. ಅದಕ್ಕೆ ತುಂಬ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿರುತ್ತೆ. ಅದಕ್ಕೆಲ್ಲ ಗೊತ್ತಾಗುತ್ತೆ ತನ್ನ ಕೂದಲಿಲ್ಲ ಅಂತ. ಅದು ತುಂಬ ಬೇಜಾರಾಗುತ್ತೆ. ಕೂದಲಿಲ್ದಾಗ ನಮ್ಮ ಹೇಜಲ್ ನೋಡೋಕ್ಕೆ ಆಗಲ್ಲ, ಹೇಗೆ ಕಾಣಿಸ್ತಾ ಇರುತ್ತೆ, ಒಂಥರ ಡಲ್ಲಾಗಿ. ನೋಡಿ, ಊಟ ಆದಮೇಲೆ ಹೀಗೆ ಮುಖ ತೊಳ್ಕೊಳುತ್ತೆ ಅದು. ಈ ನಾಲ್ಗೆಯಿಂದ ಕೈಯಿಂದ ಇದು ಮಾಡಿ ಮುಖಕ್ಕೆಲ್ಲ ಇದು ಮಾಡಿ ಮುಖ ವಾಶ್ ಮಾಡ್ಕೊಳ್ಳುತ್ತೆ. ಎಲ್ಲ ಕ್ಯಾಟ್ಸು ಹಾಗೆ ಊಟ ಆದ ತಕ್ಷಣ ಈ ಥರ ಮಾಡ್ತಾ ಇರ್ತವೆ. ನೋಡಿ, ಇಲ್ಲಿ ನಾಯಿಗೆ ಪಲಾವ್ ಉಳಿದಿತ್ತಂತ ಹಾಕಿದೆ. ನೋಡಿ, ಎಲ್ಲ ಅವು ಸಣ್ಣ ಚಿಕ್ಕು ತಿನ್ನಲ್ಲ. ಅವಕ್ಕೆ ನಮ್ಮ ಕ್ಯಾಟ್ ಡ್ರೈ ಫುಡ್ಡೇ ಬೇಕು. ನೋಡಿ, ಅವು ತಿಂತಾಯಿಲ್ಲ. ನೋಡಿ, ಮತ್ತೆ ಅವಕ್ಕೆ ನಮ್ಮ ಕ್ಯಾಟ್ ಡ್ರೈ ಫುಡ್ ಹಾಕಿದೆ, ಅವಾಗ ತಿಂದವು. ಅದರ ಅಮ್ಮ ತಿನ್ನುತ್ತೆ. ಅದು ಚಪಾತಿ ಇರಲಿ, ಪಲಾವ್ ಇರಲಿ, ಏನೇ ಇದ್ದರೂ ತಿನ್ನುತ್ತೆ ಅದು. ಇವು ನೋಡಿ, ನಾನು ಡ್ರೈ ಫುಡ್ ಹಾಕ್ತೀನಂತ ವೆಯ್ಟ್ ಮಾಡ್ತಾ ಇದ್ದಾವೆ. ಇವೆಲ್ಲ ಚಿಕ್ಕ ಮರಕ್ಕೆ ಗೊತ್ತವಕ್ಕೆ ನಾನು ಹಾಕ್ತೀನಂತ. ನೋಡಿ, ಎಲ್ಲ ವಾಕ್ ಹೋಗಿ ಬಂದು ಎಲ್ಲಕ್ಕೂ ಹಾಕಿ ಸ್ವಲ್ಪ ಉಳಿದಿತ್ತು. ಇವಕ್ಕಾಗಲೇ ಹಾಕಿ ಹೋಗಿದ್ದೆ ಹೋಗುವಾಗ ಕೂಡ. ಅವನ್ನೇ ಸ್ವಲ್ಪ ಹಾಕಿದೆ, ಅವೆಲ್ಲ ತಿಂತಾಯಿದೆ. ನೋಡಿ, ಇದು ನೋಡಿ, ನಮ್ಮ ಹೇಜಲ್ ಬಂದು ಟೇಬಲ್ ಮೇಲೆ ಕೂತ್ಕೊಂಡಿದೆ. ಅದು ಏನೋ ಸೌಂಡ್ ಆಯಿತು, ನೋಡ್ತಾ ಇದೆ ಹೋಗಿ. ಅದಕ್ಕೆ ಸೌಂಡ್ ಆಗಬಾರ್ದು. ಏನು ಹೊರಗೆ ಸೌಂಡ್ ಆದರೆ ಓಡೋಗ್ಬಿಡುತ್ತೆ ನೋಡೋಕ್ಕೆ. ಕಿವಿ ಅಂತೂ ತುಂಬ ಚುರುಕು ನಮ್ಮ ಹೇಜಲ್ದು. ನೋಡಿ, ನೋಡ್ತಾ ಕೂತ್ಕೊಂಡಿತ್ತು ಹಾಗೆ ಸ್ವಲ್ಪ ಹೊತ್ತು. ಮತ್ತೆ ಈಗ ಕೆಳಗಿಳಿತಾ ಇದೆ ನೋಡಿ. ನೋಡಿ, ಇದು ಏನಾದರೂ ಡ್ರೈ ಫುಡ್ ತಿನ್ನಕ್ಕೆ ಹೋಯ್ತು. ಮೇಲೆ ಹತ್ತಿತ್ತು. ನಮ್ಮದು ಕೂಲರ್ ಮೇಲೆ ಹತ್ತಿ ಹೇಗೆ ನೋಡಿ ಇಳಿಬೇಕಂತ ಗೊತ್ತಾಗ್ತಾನೆ ಇಲ್ಲ ಅದಕ್ಕೆ. ನೋಡಿ, ಹೇಗೆ ಇಳಿಬೇಕಂತ ಯೋಚನೆ ಮಾಡ್ತಾ ಇದೆ ಅದು. ಅದಕ್ಕೂ ಭಯ, ಎಲ್ಲಿ ಬಿದ್ದುಬಿಟ್ರೆ ಕಾಲ್ಗೆ ಮುರಿದ್ಬಿಡುತ್ತೋ ಅಂತ ಅದಕ್ಕೂ ಭಯ ಇರುತ್ತೆ. ನೋಡಿ, ಹೇಗೆ ನಿಧಾನಕ್ಕೆ ಇಳಿಯುತ್ತೆ. ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದೆ. ಅದು ಕೆಳಗೆ ಜಂಪ್ ಮಾಡ್ತು ಹಾಸಿಗೆ ಮೇಲೆ. ಅಲ್ಲಿಂದ ಹೊರಗಡೆ ಓಡೋಯ್ತು. ನೋಡಿ, ಹೀಗೆ ಮಾಡ್ತಾ ಇರುತ್ತೆ ಅವಾಗವಾಗ. ನೋಡಿ, ಮತ್ತೆ ಇಲ್ಲಿ ಕೂತ್ಕೊಂಡಿತ್ತು ಅವನ ಮೇಲೆ. ಯಾರಿಗೆಲ್ಲ ನಮ್ಮ ಹೇಜಲ್ ಚಾನಲ್ ಇಷ್ಟ ಆಗುತ್ತೆ ಎಲ್ಲರೂ ಕಮೆಂಟ್ ಮಾಡಿ. ಹಾಗೆ ಯಾರು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದಿರೋ ಥ್ಯಾಂಕ್ ಯು ಸೋ ಮಚ್.